ಸಿದ್ದರಾಮಯ್ಯ ದೇವೇಗೌಡರ ಮಧ್ಯೆ ನಿಲ್ಲದ ವಾಕ್ಸಮರ ಇದು. ದೇವೇಗೌಡರು ಬಳಸಿಕೊಂಡು ಎಸ್ಇಒ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ಜೊತೆ ಅನೈತಿಕ ಸಂಬಂಧವನ್ನ ಮಾಡಿಕೊಂಡಿದ್ದಾರೆ. ನನ್ನ ಮಾಹಿತಿ ಪ್ರಕಾರ ಗೌಡರ ಕುಟುಂಬದಲ್ಲಿ ಯಾರೂ ಗೆಲ್ಲಲ್ಲ. ಸಿದ್ದರಾಮಯ್ಯ ದೇವೇಗೌಡರ ಮಧ್ಯೆ ವಾಕ್ಸಮರ ನಿಲ್ತಾ ಇದೆ. ದೇವೇಗೌಡರು ಬಳಸಿಕೊಂಡು ಎಸ್ಇಒ ಕೆಲಸ ಮಾಡ್ತಿದ್ದಾರೆ. ಬಿಜೆಪಿ ಜೊತೆ ಅನೈತಿಕ ಸಂಬಂಧ ಮಾಡಿಕೊಂಡಿದ್ದಾರೆ. ನನ್ನ ಮಾಹಿತಿ ಪ್ರಕಾರ ಗೌಡರ ಕುಟುಂಬದಲ್ಲಿ ಯಾರೂ ಗೆಲ್ಲಲ್ಲ. ಮಂಡ್ಯ, ಹಾಸನ, ಕೋಲಾರ ಕ್ಷೇತ್ರದಲ್ಲಿ ಜೆಡಿಎಸ್ ಸೋಲುತ್ತೆ. ದೇವೇಗೌಡರ ಅಳಿಯ ಮಂಜುನಾಥ್ ಸಹ ಸೋಲ್ತಾರೆ. ದೇವೇಗೌಡರ ಗರ್ವಭಂಗ ಹೇಳಿಕೆಗೆ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. ಮೊನ್ನೆ ನಡೆದಂತಹ ಸಮನ್ವಯ ಸಭೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನ ಕೊಟ್ಟಿದ್ರು. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಕೆಂಡ ಕಾರಿದ್ರು. ಅದಕ್ಕೆ ಈಗ ಸಿಎಂ ಟಾಂಗ್ ಕೊಟ್ಟಿದ್ದಾರೆ. 2019ರಲ್ಲಿ ಏನಂತ ಹೇಳಿದ್ರು ಗೊತ್ತಾ? ನನಗೆ ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಬಿಜೆಪಿ ಒಂದು ಕೋಮುವಾದಿ ಪಕ್ಷ, ಜಾತಿ ಜಾತಿಗಳ ನಡುವೆ, ಧರ್ಮ ಧರ್ಮಗಳ ನಡುವೆ ಬೆಂಕಿ ಇಡ್ತಕ್ಕಂಥ ಪಕ್ಷ. ಅದಕ್ಕೋಸ್ಕರನೇ ಜೆಡಿಎಸ್ ಮಾಡಿದ್ದು. ಜೆಡಿಎಸ್ ಅಂತಂದ್ರೆ ಜನತಾದಳ ಸೆಕ್ಯುಲರ್, ಜನತಾದಳ ಸೆಕ್ಯುಲರ್. ನಾನು ಹೇಳಿದೆ ದೇವೇಗೌಡರಿಗೆ ಬಿಜೆಪಿ ಜೊತೆ ಸೇರ್ಕೊಂಡ್ಬಿಟ್ಟಿದ್ದೀರಿ, ಇದು ಒಂದು ಅಪವಿತ್ರ ಅಲಯನ್ಸ್ ಹೊಂದಾಣಿಕೆ. ಆ ಸೆಕ್ಯುಲರ್ ಅನ್ನೋ ಪದ ತೆಗೆದಾಕ್ಬಿಟ್ರಿ, ಮರ್ಯಾದೆ ಹೋಯ್ತದೆ ಅಂತ ಹೇಳಿದೆ. ನಾನು ಹೇಳ್ಬೇಕಾ ಬೇಡ? ಇದು ಹೇಳಿದ್ರೆ ಸಿದ್ದರಾಮಯ್ಯನಿಗೆ ಗರ್ವ ಬಂದ್ಬಿಟ್ಟಿದೆ, ಆ ಗರ್ವ ಭಂಗ ಮಾಡ್ತೇನೆ ಅಂತ ಶಬ್ದ ಮಾಡ್ತಾರೆ. ಸರಿನಾ ಇದು? ಸರಿನಾ? ಗರ್ವನೇ ಇಲ್ಲ ನನಗೆ, ಗರ್ವ ಭಂಗ ಮಾಡ್ತಾರೆ. ನಾವು ದೇವೇಗೌಡರಿಗೆ ವೈಯಕ್ತಿಕವಾಗಿ ಯಾವ ದ್ವೇಷನೂ ಇಲ್ಲ, ರಾಜಕೀಯವಾಗಿ ಅಷ್ಟೇನೆ. ನೀವು ತಗೊಳ್ತಕ್ಕಂಥ ನಿರ್ಣಯಗಳು ಸರಿ ಇಲ್ಲ ಗೌಡ್ರೆ. ನೀವು ತಗೊಳ್ತಕ್ಕಂಥ ನಿರ್ಣಯಗಳ ವಿರುದ್ಧವಾಗಿದ್ದೀವಿ ಹೊರತು ನಿಮಗೆ ನಿಮ್ಮ ಮಕ್ಕಳಿಗೆ ವಿರುದ್ಧ ಇಲ್ಲ, ವೈಯಕ್ತಿಕವಾಗಿ ವಿರುದ್ಧ ಇಲ್ಲ. ಯೋಚನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.